ಅಪ್ಪಿತಪ್ಪಿ ಏನಾದರೂ ಈ 4 ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನು ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ನೀವೇನಾದ್ರು ಮಾಡಿದ್ರೆ 100% ನಿಮ್ಮ ಪ್ರೀತಿನ ಕಳ್ಕೊತೀರಾ. ಸೊ ಏನು ಆ ಸಣ್ಣ ಸಣ್ಣ ವಿಚಾರಗಳು, ಏನು ಆ ಸಣ್ಣ ಸಣ್ಣ ಮಿಸ್ಟೇಕ್ಸ್‌ಗಳು, ಅದನ್ನ ನೋಡಿ ನಿಮಗೆ ಇದು ಅಲ್ಲೇ ಒಂದ್ ಕಡೆ ಕೇಳಲಿಕ್ಕೆ ತುಂಬಾ ಸಣ್ಣ ಮಿಸ್ಟೇಕ್ಸ್ ಅನ್ಸ್ಬೋದು. ಬಟ್ ಎಷ್ಟೋ ಜನ ಈ ಮಿಸ್ಟೇಕ್ಸ್ ಮಾಡ್ಕೊಂಡು ಅವ್ರ ಪ್ರೀತಿನ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಬ್ರೇಕಪ್ ಆಗಿ ಹೋಗಿದೆ ಆಕ್ಚುಲಿ. ಬಟ್ ಏನು ಅಂತ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇದೇ ಥರದ ಬೆಸ್ಟ್ ಆ್ಯಂಡ್ ಇನ್ಫಾರ್ಮೇಟಿವ್ ಆ್ಯಂಡ್ ಮೋಟಿವೇಶನಲ್ ವಿಡಿಯೋಗಳು ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೋಡಿ, ಮಾಡಿರೋ ತಪ್ಪನ್ನು ಮತ್ತೆ ನೀವು ಮಾಡಿದಾಗ, ತಪ್ಪು ಅನ್ನೋದು ಮನುಷ್ಯ ಅಂದಮೇಲೆ ಮಾಡ್ತಾನೆ ಡೆಫಿನೆಟ್ಲಿ. ಬಟ್ ಮಾಡಿರೋ ತಪ್ಪನ್ನು ನೀವು ಪದೇ ಮಾಡಿದಾಗ ಲೈಕ್ ಅದು ಇಂಟೆನ್ಷನ್ಫುಲ್ ಆಗುತ್ತೆ, ಪರ್ಪಸ್ಫುಲಿ ಆಗ್ಬಿಡುತ್ತೆ ಆ್ಯಕ್ಚುಲಿ. ಸೊ ಈಗ ಪ್ರಾಬ್ಲಮ್ ಆದಾಗ ಅವರು ಎಕ್ಸ್ಕ್ಯೂಸ್ ನೀವು ತಪ್ಪು ಮಾಡಿಬಿಡ್ತೀರಾ ಅನ್ಕೊಳ್ಳಿ. ನಿಮ್ಮ ಪಾರ್ಟ್ನರ್, ನಿಮ್ಮ ಜೊತೆಗಿರೋರು, ನಿಮ್ಮ ಲವರ್ ನಿಮ್ಮ ಆ ತಪ್ಪನ್ನು ಎಕ್ಸ್ಕ್ಯೂಸ್ ಮಾಡಿ, ಓಕೆ ಏನೋ ಒಂದು ಆಗೋಯ್ತು, ನೆಕ್ಸ್ಟ್ ಇದು ಆಗ್ದಂಗೆ ನೋಡ್ಕೊಳ್ಳೋಣ ಅಂಥೇಳಿ ನಿಮಗೆ ಎಕ್ಸ್ಕ್ಯೂಸ್ ಮಾಡಿಬಿಟ್ಟು ಆ ರಿಲೇಶನ್ಶಿಪ್ಪಲ್ಲಿ ನಿಮ್ಗೆ ಮತ್ತೆ ಧೈರ್ಯ ಕೊಟ್ಟು ಮತ್ತೆ ಮೊದಲಿನ ಥರ ಒಂದಾಗ್ತಾರೆ. ನೀವು ಅಗೇನ್ ಅದೇ ಮಿಸ್ಟೇಕ್ಸ್ ಮಾಡಿದಾಗ ಇದು ಪರ್ಪಸ್ಫುಲಿ ಅಂತ ಅವ್ರು ಏನೋ ಥಾಟಿಗೆ ಬಂದು, ತಲೆಗೆ ಬಂದು, ಅವ್ರ ಯೋಚನೆಗೆ ಬಂದು ನಿಮ್ಮ ಮೇಲೆ ತುಂಬ ಅಸಹ್ಯ ಅನ್ಸಕ್ಕೆ ಶುರುವಾಗುತ್ತೆ. ನಿಮ್ಮ ಮೇಲೆ ಲೈಕ್ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮೇಲೆ ನಿಜವಾಗ್ಲೂ ಆ ಒಂದು ಬಾಂಡಿಂಗ್ ಕಡಿಮೆ ಆಗ್ತಾ ಬರುತ್ತೆ, ವೀಕ್ ಆಗ್ತಾ ಬರುತ್ತೆ. ಯಾಕೆ? ನೀವು ಒಂದ್ಸಲ ಹೇಳಿದ್ದನ್ನ ಮತ್ತೆ ಅದೇ ತಪ್ಪನ್ನು ತಿದ್ದುಕೊಳ್ತೀರಾ, ನೀವು ಮತ್ತೆ ಪುನರಾವರ್ತನೆ ಮಾಡೋದ್ರಿಂದ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಆಗಿದ್ಮೇಲೆ ಅಂತ ಹೇಳಿದ್ರೆ, ಆಲ್ವೇಸ್ ನೆಗೆಟಿವ್ ಮಾತು. ಒಂದು ರಿಲೇಶನ್ಶಿಪ್ಪಲ್ಲಿ ಈಗ ಟಾಂಟ್ ಕೊಡೋ ಥರ ಮಾತು ಯಾವತ್ತೂ ಆಗಿರಬಾರ್ದು. ಆಲ್ವೇಸ್ ನೆಗೆಟಿವ್. ಒಳ್ಳೇದಿದ್ರು ಅದನ್ನು ನೆಗೆಟಿವ್ ಸೈಡಿಂದ ಹೇಳೋದು, ಟಾಂಟ್ ಕೊಡೋ ಥರ ಮಾತಾಡೋದು, ಆ್ಯಂಡ್ ಏನೇ ವಿಚಾರ ಇದು ಅದು ನೆಗೆಟಿವ್ ಆಗಿ ತಗೊಳ್ಳುವಂಥದ್ದು. ಆ್ಯಂಡ್ ಆಲ್ವೇಸ್ ನಿಮ್ಮ ಮೈಂಡಲ್ಲಿ ನೆಗೆಟಿವ್. ಈ ನೆಗೆಟಿವ್ ಇಂದ ಏನಾಗುತ್ತೆ, ಕಂಪ್ಲೀಟ್ ಜೊತೆಗಿರೋರ್ದು ಮೈಂಡ್ ಕೂಡ ಲೈಕ್ ನೆಗೆಟಿವ್ ಆಗಿಬಿಟ್ಟು ಅಲ್ಲಿ ಜಗಳ ಆಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಇಷ್ಟ ಆಗ್ತಿರಲ್ಲ, ನೀವಿಬ್ರು ಖುಷಿಯಾಗಿರೋಕ್ಕಂತೂ ಸಾಧ್ಯ ಇಲ್ಲ. ಆ ಬಾಂಡಿಂಗ್ ಅಷ್ಟು ಬೆಸ್ಟ್ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಸೆಕೆಂಡ್ ಥಿಂಗ್ಸ್. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೇರೆಯವರ ಮಾತು ಕೇಳೋದ್ರಿಂದ ಎಷ್ಟೋ ಜನ ಏನು ಮಾಡ್ತಾರೆ, ಇವ್ರ ಲವರ್ ಬಗ್ಗೆ, ಜೊತೆಗಿರೋರ ಪಾರ್ಟ್ನರ್ ಬಗ್ಗೆ ಇನ್ಯಾರೋ ಹೇಳಿ ಕೊಟ್ಬಿಟ್ರೆ, ಓ ಹೌದಾ, ಅವ್ರ ಮಾತು ನಂಬಿಡ್ತಾರೆ. ಹಂಗೆ ಮಾಡಿದ್ರ, ಅಲ್ಲಿದ್ರ ಫೋನಲ್ಲಿ ಬೇರೆ ಯಾರ್ದೊಟ್ಟಿಗೆ ಅವ್ರು ಯಾರೊಟ್ಟಿಗೆ ಮಾತಾಡ್ತಾರೆ ಗೊತ್ತಿರಲ್ಲ, ಬೇರೆಯವ್ರ ಮಾತು ಕೇಳ್ಕೊಂಡ್ಬಿಟ್ಟು ಮನೇಲಿ ಬಂದು ಜಗಳ ಮಾಡೋದು. ಸೊ ಲೈಕ್ ಇದೇನಾಗುತ್ತೆ, ಎಲ್ಲೋ ಒಂದ್ ಕಡೆಗೆ ನಿಮ್ ಇಬ್ರು ಮಧ್ಯೆ ಆ ಬಾಂಡಿಂಗ್ ವೀಕ್ ಮಾಡ್ತಾ ಬರುತ್ತೆ. ಬೇರೆಯವ್ರ ಮಾತು ಕೇಳ್ಬಿಡಿ, ನೀವು ಕಣ್ಣಾರೆ ನೋಡಿ, ಪ್ರತ್ಯಕ್ಷ ನೋಡ್ಬಿಟ್ಟು ಆಮೇಲೆ ಅವರಿಗೆ ಸರ್ಟಿಫಿಕೇಟ್ ಕೊಡಿ, ಓಕೆ ಇವ್ರು ಸರಿ ಇಲ್ಲ, ಇವ್ರು ಹಿಂಗಿದ್ದಾರೆ ಅಂತ. ನೀವು ಕಣ್ಣಾರೆ ನೋಡ್ದಿರ ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋ ತಪ್ಪಾಗುತ್ತೆ. ನೆಕ್ಸ್ಟ್ ಏನು, ಇಷ್ಟದ ವಿರುದ್ಧ ನಡ್ಕೊಳ್ಳೋದ್ರಿಂದ. ಈಗ ಪಾರ್ಟ್ನರಿಗೆ ಏನು ಇಷ್ಟ ಇರುತ್ತೆ ಅದನ್ನ ಬಿಟ್ಟು ಮಿಕ್ಕಿರೋದೆಲ್ಲಾನು ಅದ್ರ ಉಲ್ಟಾ ಮಾಡಿದಾಗ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅವ್ರೊಟ್ಟಿಗೆ ಪ್ರೀತಿಲಿ ಇದ್ದೀರ ಅಂದಮೇಲೆ ಅವ್ರಿಗೆ ಇಷ್ಟ ಬಂದಾಗಿರ್ಬೇಕು ತಾನೆ. ನಿಮ್ ಇಷ್ಟ ಬಂದಾಗ ಅವರಿದ್ದಾಗ ನಿಮಗೆ ಖುಷಿನೋ, ಅವ್ರಿಷ್ಟ ಬಂದಾಗ ನೀವಿದ್ದಾಗ ಅವ್ರಿಗೂ ಖುಷಿ. ಅದು ನ್ಯಾಯಯುತವಾಗಿ. ಹಾಗಿಲ್ಲ ಅಂದ್ರೆ ಅದು ಇಷ್ಟದ ವಿರುದ್ಧ ಆಗತ್ತೆ. ವಿರುದ್ಧ ಆದಾಗ ಏನಾಗತ್ತೆ, 100% ಮನಸ್ಸಲ್ಲಿ ಆ ಪ್ರೀತಿ ಅನ್ನೋದಿರಲ್ಲ, ನೋವು ಅನ್ನೋದು ಕಾಡ್ತಾ ಇರುತ್ತೆ. ಅಂಡ್ ನಿಮ್ಮೇಲೆ ಆ ಭಾವನೆನೇ ಹೊರಟೋಗ್ತಾ ಹೋಗುತ್ತೆ. ಏನ್ ಹೇಳಿದ್ರು ಈ ಮನುಷ್ಯರು ಇಷ್ಟೇನೆ, ಬದಲಾಗಲ್ಲ ಇವರು ಅನ್ನೋದು ಬಂದ್ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಆದಾಗ ಅಲ್ಲಿ ಕುತ್ಕೊಂಡು ಸಾಲ್ವ್ ಮಾಡದೇ ಇದ್ದಾಗ, ನೋಡಿ ಎಷ್ಟೋ ಜನ ಏನ್ ಮಾಡ್ತಾರೆ, ಒಂದು ಪ್ರಾಬ್ಲಮ್ ಅಂತ ಬರುತ್ತೆ ರೈಟ್, ಒಂದು ರಿಲೇಶನ್ಶಿಪ್ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಆಗಲಿ, ಪ್ರಾಬ್ಲಮ್ ಅಂತ ಬಂದಾಗ ನೀವು ಆ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಮಾಡ್ಬೇಕು. ಕುತ್ಕೊಳ್ಳಿ, ಅದಕ್ಕೆ ರೂಟ್ ಕಾಸ್ ಏನು, ಆ ಪ್ರಾಬ್ಲಮ್ ಬರೋಕೆ ಏನಾಯ್ತು, ನೆಕ್ಸ್ಟ್ ಇದು ಬರಬಾರ್ದು ಅಂದ್ರೆ ಏನು ಮಾಡ್ಬೇಕು, ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕು. ಇದು ಎಷ್ಟೋ ಜನ ಮಾಡಲ್ಲ. ಅಂಡ್ ಮಾಡದೇ ಇದ್ದಾಗ 100% ಅದು ಈಗೋ ಆಗಿ ಕನ್ವರ್ಟ್ ಆಗುತ್ತೆ. ನಾನ್ಯಾಕೆ ಮಾತಾಡಬೇಕು, ನಾನ್ಯಾಕೆ ಸೋಲ್ಬೇಕು, ನಾನ್ಯಾಕೆ ಹಿಂಗೆ ಮಾಡಬೇಕು ಅಂತ. ಸೊ 100% ಅಲ್ಲಿಂದ ಇದು ಸಣ್ಣ ಸಣ್ಣ ವಿಚಾರ ಆ್ಯಕ್ಚುಲಿ. ಈ ಸಣ್ಣ ಸಣ್ಣ ವಿಚಾರದಿಂದ ನಿಮ್ಮ ಅಷ್ಟು ಕನಸು, ಅಷ್ಟು ದೊಡ್ಡ ಪ್ರೀತಿ, ಅಷ್ಟು ದೊಡ್ಡ ಒಂದು ಫ್ಯೂಚರ್ ಎಲ್ಲ ಬರ್ಬಾದಾಗಿ ಹೋಗುತ್ತೆ. ಈಗ ಎಷ್ಟೋ ಜನಗಳಿಗೆ ಸಣ್ಣ ವಿಚಾರ ಅನ್ಸಿರ್ಬೋದು, ಬಟ್ ನಿಮ್ಮ ಲವ್ನ ಇದೇ ಗೊತ್ತಿಲ್ದಿರೋ ಹಾಳು ಮಾಡ್ತಾ ಹೋಗುತ್ತೆ. ಬಟ್ ಒಂದೊಂದು ಸತ್ಯ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಯಾವ ವಿಚಾರನ ನೆಗ್ಲೆಕ್ಟ್ ಮಾಡಬೇಡಿ, ಪ್ರೀತಿ ಉಳಿಬೇಕು ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ.